ಪ್ರೊಡ್ಯೂಸರ್ ಆಗೋದು ಬಹಳ ಖುಷಿ, ಯಾಕಂದ್ರೆ ಎಲ್ಲರೂ ನನ್ನ ಬಗ್ಗೆನೂ ಮಾತಾಡ್ತಾ ಇರ್ತಾರೆ. ಬಟ್ ಈಗ ಎಲ್ಲರ ಬಗ್ಗೆ ನಾನು ಮಾತಾಡ್ಬೇಕು ಅಂದ್ರೆ ತುಂಬಾ ಟೈಮ್ ಹಿಡಿಯುತ್ತೆ. ಸೊ ನಮ್ಮ ಡಾರ್ಲಿಂಗ್ ಕೃಷ್ಣ 2000 ಕೊರೋನಾ ಟೈಮಲ್ಲಿ ಐ ಕಾಲ್ಡ್ ಹಿಮ್ ಅಪ್. ಅವಾಗಲೇ ಲವ್ ಮಾಕ್ಟೈಲ್ ರಿಲೀಸ್ ಆಗಿತ್ತು. ಸೊ ನಂದು ಪ್ರೇಮ ಬರ ಅಂತ 2018 ಅಲ್ಲಿ ಒಂದು ಸಿನಿಮಾ ರಿಲೀಸ್ ಆಗಿತ್ತು. ಇಟ್ ವಾಸ್ ಎ ಗುಡ್ ಮೂವಿ. ಅರ್ಜುನ್ ಸರ್ಜಾ ಸರ್ ಅವರ ಡೈರೆಕ್ಷನ್ ಅಂಡ್ ಪ್ರೊಡಕ್ಷನ್ ಅಲ್ಲಿ. ಸೊ ಅದಾದ್ಮೇಲೆ ನನಗೆ ಅಷ್ಟು ಸಿನಿಮಾಗಳು ಬರಲಿಲ್ಲ. ಬಂದಿದ್ದೆಲ್ಲ ಸರ್ ನೀವು ಒಬ್ರು ರಿಚ್ ಮನೆ ಹುಡುಗ, ಬಡವ್ರ ಹುಡುಗಿ, ನಿಮ್ಮಿಬ್ರಿಗೂ ಲವ್ ಆಗುತ್ತೆ, ನಿಮ್ಮ ಮನೆಯವ್ರು ಒಪ್ಪಲ್ಲ. ಇನ್ನೊಬ್ಬ ಬರ್ತಾನೆ ರಿಚ್ ಹುಡುಗಿ, ಬಡವ್ರ ಹುಡುಗ, ಅವ್ರ ಮನೆಯವ್ರು ಒಪ್ಪಲ್ಲ, ವೈಟ್ ಮಾಡ್ತಾರೆ. ಇದೇ ಸ್ಟೋರಿಗಳು ಬಂದಿದ್ದು ನನಗೆ. ಸೊ ಲವ್ ಮಾಕ್ಟೈಲ್ ನೋಡಿದಾಗ ನಿಜವಾಗ್ಲೂ ಕವಿತನ್ ಜೊತೆ ಹೇಳ್ತದೆ, ಸಕಲ ಮಾಡಿದ್ದಾನೆ. ಈ ಸೈಡ್ 15-20 ಲಕ್ಷದಲ್ಲಿ ಪ್ರೊಡಕ್ಷನ್ ಮುಗಿಸಿದೀನಿ ಅಂತ, ರೈಟ್? ಸೊ ದಟ್ಸ್ ಎ ಗ್ರೇಟ್ ಅಚೀವ್ಮೆಂಟ್. ಹಂಗೆ ಮಾಡಕ್ ಹೋಗಿ ನಂಗೆ 2 ಕೋಟಿ ಆಯ್ತು. ಸೊ ಈ ಸಿನಿಮಾ ಶುರು ಮಾಡಕ್ಕೆ ಅವನೇ ಕಾರಣ ಅಂತ ಹೇಳ್ಬೋದು. ಆಕ್ಚುಲಿ ಲವ್ ಮಾಕ್ಟೈಲ್, ಐ ಲವ್ ದ ಮೂವಿ. ಥರ್ಡ್ ಪಾರ್ಟ್ ಬೇರೆ ಬರ್ತದೆ, ಆಲ್ ದ ಬೆಸ್ಟ್. ಸೊ ಅಲ್ಲಿಂದ ಜರ್ನಿ ಶುರು ಆಯಿತು, ಬರೆಯಕ್ಕೆ ಶುರು ಮಾಡಿದೆ. ಆ್ಯಂಡ್ ತುಂಬ ಚೆನ್ನಾಗಿ ಶೇಪ್ ಅಪ್ ಆಯಿತು ಸಿನಿಮಾ. ಬರೀಬೇಕಾದ್ರೆ ನಮ್ಮ ಬಾಲ ಅಂತ ಕ್ಯಾರೆಕ್ಟರ್, ನನ್ನ ಕ್ಯಾರೆಕ್ಟರ್ಸ್ ಕೃಷ್ಣ ಅಂತ ನಿನ್ನ ಹೆಸರು. ಸೊ ಬಾಲ ಕೃಷ್ಣ ಕಾಂಬಿನೇಷನ್ ಅಲ್ಲಿ ಬರೀಬೇಕಾದ್ರೆ ನಮ್ಗೆ ಏನೋ ಗೊತ್ತಿಲ್ಲ, ಗಿರಿಯವರೇ ಇದ್ದಿದ್ದು. ಆಮೇಲೆ ಒಂದು ಟೈಮಲ್ಲಿ ಮರ್ತ್ಬಿಟ್ಟಿದ್ದೆ ಅವ್ರನ್ನ, ಮತ್ತೆ ಕರೆಸ್ದೆ. ಸೊ ಇದೆಲ್ಲ ಆಯ್ತು. ಇವತ್ತಿನ ಸಾಂಗ್ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಿಮಿಕಾ ರತ್ನಾಕರ್, ಅಕ್ಷಿತಾ, ನಿಮಿಕಾ ಐ ಥಿಂಕ್ ಮಂಗಳೂರು ಬೆಳಗಿ ಕಡಲ ತೀರದ ಕನ್ಯೆ. ಆ್ಯಂಡ್ ಕರೆಕ್ಟಾಗಿ ನೀವು ಶೇಪ್ ಅಪ್ ಮಾಡಿದ್ರೆ ಐಶ್ವರ್ಯ ರಾಯ್ನೋ ಶಿಲ್ಪಾ ಶೆಟ್ಟಿನೋ ಆಗ್ತೀರಾ. ಐ ಟ್ರಸ್ಟ್ ಮೀ. ಯಾ. ಆ್ಯಂಡ್ ಎಲ್ಲ ಕಲಾವಿದರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಆ್ಯಂಡ್ ಆಲ್ ವೇಣು ಸರ್, ಫಸ್ಟ್ ಆಫ್ ಆಲ್ ವೇಣು ಸರ್ ಬಗ್ಗೆ ಹೇಳಬೇಕು. ಒಂದು ದೊಡ್ಡ ಕಾಂಬಿನೇಷನ್. ನನಗೆ ಹೈ ಬಡ್ಜೆಟ್, ಅದು ಪರ್ ಡೇ ಒಂದು 10 ಲಕ್ಷ ಖರ್ಚಾಗ್ತಿತ್ತು ಅನ್ಕೊಳ್ಳಿ. ಸಾಧು ಸರ್ ಇದ್ದಾರೆ, ಶ್ರುತಿ ಮೇಡಮ್ ಇದ್ದಾರೆ, ಅವಿನಾಶ್ ಅವರು ಇದ್ದಾರೆ, ಗಿರಿ ಇದ್ದಾರೆ, ನಿಮಿಕಾ ಅವರು ಇದ್ದಾರೆ. ಸ್ವಲ್ಪ ಜನ ಕಾಸ್ಟ್ಲಿ ಆಕ್ಟರ್ಸ್ ಇರಲ್ಲ ನಮಗೆ. ಸೊ ವೇಣು ಸರ್ 3rd ಡೇ ಆಫ್ ಶೂಟ್ ಅಲ್ಲಿ ಐ ಥಿಂಕ್ ಇಟ್ಸ್ ಎ ರೆಕಾರ್ಡ್ ಅಂತ ಹೇಳ್ಬೋದು. 436 ಶಾರ್ಟ್ಸ್ ತೆಗೆದಿದ್ದಾರೆ ಒಂದು ದಿನದಲ್ಲಿ. ಆ್ಯಂಡ್ ಈಸ್ 63 year old. ಇದಕ್ಕೆಲ್ಲ ನನಗೇನೋ ಚಪ್ಪಾಳೆ ಹೊಡಿಬೇಕು ಅನ್ಸುತ್ತೆ. ಸೊ ವೇಣು ನಮ್ಮ ಕ್ಯಾಮ್ರಾಮನ್ ತುಂಬಾ ಅದ್ಭುತವಾದ ವರ್ಕ್ ಮಾಡಿದ್ದಾರೆ, ನೀವು ನೋಡಿದ್ರೆ ಗೊತ್ತಾಗುತ್ತೆ. ಆ್ಯಂಡ್ ತುಂಬಾ ಇದೆ ಹೇಳಕ್ಕೆ, ಇವತ್ತಿಗೆ ಸಾಕು ಸಾಂಗ್ ಬಗ್ಗೆ. ಆ್ಯಂಡ್ ಥ್ಯಾಂಕ್ ಯು ನಮ್ಮ ಕವಿತಾ ಗೌಡ, ಇಲ್ಲಿ ಇಲ್ವಾ? ಸೊ ನಮ್ಮ ಫಸ್ಟ್ ಪ್ರೊಡಕ್ಷನ್ ತುಂಬಾ ಸಕ್ಸಸ್ಫುಲ್ ಆಗಿದೆ, ಇದು ಹಾಗೆ ಆಗುತ್ತೆ ಅಂತ ಅನ್ಕೊಳ್ತೀನಿ. ಆ್ಯಂಡ್ ಈಸ್ ವೆರಿ ಕ್ಯೂಟ್, ತುಂಬಾ ಒಳ್ಳೆ ಹುಡುಗ, ಏನು ತೊಂದರೆ ಕೊಡಲ್ಲ. ಇದು ಹಾಗೆ ತೊಂದರೆ ಕೊಡದೆ ಚೆನ್ನಾಗಿ ಹೊಡೆದ್ರೆ ಸಾಕು ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಹಾ, ಇರುತ್ತೆ ಸರ್. ಕಾಸ್ಟ್ಲಿ ಪ್ರಾಡಕ್ಟ್ ಸರ್, ಬಿಟ್ಕೊಡಕ್ಕಾಗುತ್ತೆ. ಇರುತ್ತೆ ಸರ್. ಹೌದು, ಅದ್ ಹೇಗೆ ಅಂದ್ರೆ ಒಬ್ಬ ದೊಡ್ಡ ಅಣ್ಣ ಇಬ್ರು ಹುಡುಗರು ಕಿತ್ತಾಡ್ಕೊಂಡಿದ್ರೆ ಸಮಾಧಾನ ಮಾಡ್ತಾರಲ್ಲ, ಆ ತರ ಒಂದು ಕಾನ್ಸೆಪ್ಟ್ ಅಲ್ಲಿ ಹೋಗುತ್ತೆ. ಈ ತರ ಬರಲ್ಲ ವಿಜುವಲ್ಸ್, ಬೇರೆ ತರ ಇದೆ. ಏನ್ ಹೇಳೋಣ ಅಂದ್ರೆ, ಇದು ರೊಮ್ಯಾಂಟಿಕ್ ಸಿನಿಮಾನೂ ಹೌದು, ಕಾಮಿಡಿ ಸಿನಿಮಾನೂ ಹೌದು, ಸೈಕಿಕ್ ಸಿನಿಮಾನೂ ಹೌದು, ಥ್ರಿಲ್ಲರ್ ಸಿನಿಮಾನೂ ಹೌದು. ಬಟ್ ಸದ್ಯಕ್ಕೆ ರಾಮ್ ಕಾಮ್ ಅಂತ ಇಟ್ಕೊಂಡ್ರಿ ಸರ್, ಆಮೇಲೆ ಹೇಳ್ತೀನಿ ನಾನು ಯೋಚನೆ ಮಾಡ್ಬಿಟ್ರೆ. ಆಕ್ಚುಲಿ ನಾನೇ ಕನ್ಫ್ಯೂಸ್ ಆಗಿದ್ದೀನಿ ಸ್ವಲ್ಪ. ಫುಲ್ ಕಂಪ್ಲೀಟ್ ಆಗಿದೆ, ಬಟ್ ಸಿನಿಮಾನು ಕಂಪ್ಲೀಟ್ ಆಗಿದೆ. ನನ್ಗೆ ಯಾವ ಜಾನ್ರು ಅಂತ ನನಗೆ ಗೊತ್ತಾಗ್ತಿಲ್ಲ. ಫ್ಯಾಮಿಲಿ ಅವ್ರು ನೋಡ್ಲೇಬೇಕು, ಯಾಕಂದ್ರೆ ಗಂಡ ಏನ್ ಮಾಡಿರ್ತಾರೆ ಅಂತ ಹೆಂಡತಿ ಗೊತ್ತಾಗ್ಬೇಕು. ಸಿಕ್ಕಾಪಟ್ಟೆ ಇದೆ ಸರ್. ಶ್ರುತಿ ಮೇಡಮ್ದು ಇಂದ ಹಿಡಿದು, ಸಾಧು ಸರ್ ಇಂದ ಹಿಡಿದು, ಇವರಿಂದ ಹಿಡಿದು, ಅವರಿಂದ ಎಲ್ಲರದು ಲವ್ ಸ್ಟೋರಿಗಳೇ ಸರ್. ಬಟ್ ಎಲ್ಲರದು ಲವ್ ಸ್ಟೋರಿ ಇದೆ, ಬಟ್ ಕತೆ ಹೋಗೋದು ಒಂದೇ. ಅದು ಹೆಂಗ್ ಹೇಳ್ಬೇಕಂತ ನಂಗೆ ಗೊತ್ತಾಗ್ತಿಲ್ಲ. ಆಕ್ಚುಲಿ ಈ ಕನ್ಫ್ಯೂಷನ್ಗೆ ನನ್ಗೆ ಯಾರು ಪ್ರೊಡ್ಯೂಸರ್ ಸಿಗಲಿಲ್ಲ. ಏನ್ ಹೇಳ್ತಿದೀಯ ನೀನು ಕತೆ ಅಂತ ಕೇಳು ಸರ್. ಸರ್ ಫ್ಲರ್ಟ್ ಅಂದ್ರೆ
ಅದು ಒಂದು 99 ಜನ ಸೆಂಚುರಿ ಹೊಡಿಬೇಕಾಗುತ್ತೆ, ಮಿಸ್ ಆಗಿರುತ್ತೆ ಸರ್ ಅಷ್ಟೇ ಸಿನಿಮಾದಲ್ಲಿ. ಇದು ಕತೆ ಬರೀಬೇಕಾದ್ರೆ ನಾನು ಬ್ಯಾಚುಲರ್ ಆಗಿದೆ ಸರ್. ಸಿನಿಮಾ ಪ್ಲಾನ್ ಮಾಡ್ಬೇಕಾದ್ರೆ ಮದುವೆ ಆಗಿದ್ದೆ, ರಿಲೀಸ್ ಆಗ್ಬೇಕಾದ್ರೆ ಮಗು ಆಗ್ಬಿಟ್ಟಿದೆ. ಏನ್ ಮಾಡೋದು, ಹೇಳ್ಕೊಳಂಗಿಲ್ಲ ಬಿಡಂಗಿಲ್ಲ, ಅದರ ಪರಿಸ್ಥಿತಿ. ಯಾವ ಅಕ್ಷರ? ಇಲ್ಲ ಇಲ್ಲ, ಅದು ಪ್ಯೂರ್ ನಿಮ್ಗಳ ನಮ್ಗಳ ಸ್ಟೋರಿನೇ ಸರ್. ಅದು ಮುಂಚೆ ಐ ಮೀನ್ ಆಲ್ ಮೆನ್ಸ್ ಸ್ಟೋರಿ. ಓಕೆ, ಮುಗೀತು ಸಿನಿಮಾ. ತುಂಬಾ ಹತ್ರದಲ್ಲಿ ಸರ್ ರಿಲೀಸ್, ತುಂಬಾ ಹತ್ರದಲ್ಲಿ. ಸೆನ್ಸರ್ ಅಪ್ಲೈ ಮಾಡಾಗಿದೆ ಸರ್. ರಿಲೀಸ್ ಇಫ್ ಪಾಸಿಬಲ್ 1 month ಅಲ್ಲಿ ಅಂತ ಅನ್ಕೊಂಡಿದ್ದೀನಿ. 1 or 5 weeks ಆ ಥರ. 4 songs ಇದೆ ಇದು ಸೇರಿ 4 ಸಾಂಗ್ ಸರ್. ಇಲ್ಲ ಹೇಳಕ್ಕೆಲ್ಲ ಇದೆ, ನಮ್ ಕ್ವಶನ್ ಬರ್ತಾ ಇಲ್ಲ. ಅಲ್ಲ, ಅದೇ ಹೆಂಗ್ ಹೇಳೋದು ನನ್ಗೆ ಗೊತ್ತಾಗ್ತಿಲ್ಲ. ನನ್ಗೆ ಆಕ್ಚುಲಿ ನನ್ ಕತೆ ಹೇಳಕ್ ನಿಜ ಗೊತ್ತಿಲ್ಲ. ಇವ್ರಿಗೆ ಹೆಂಗ್ ಹೇಳೋದಂತ, ಇವ್ರಿಗೆ ಸ್ಕ್ರಿಪ್ಟ್ ಇಟ್ಕೊಂಡು ಓದ್ಕೊಂಡು ಹೋದೆ ನಾನು, ಹಿಂಗಿದೆ ಕತೆ ಅಂತ. ನನ್ಗೆ ಹೇಳಕ್ ಗೊತ್ತಿಲ್ಲ. ಯಾವ್ದು ಸರ್? ಅಲ್ಲ, ನಂದು ಹೋಟೆಲ್ ಇದೆ. ಹಾ ಸರ್. ಅಂಡ್ ನಾನು ಅರುಣ್ ಸಾಗರ್ ಮತ್ತೆ GK ಸರ್ಗೆ ಬಹಳ ಥ್ಯಾಂಕ್ಸ್ ಹೇಳ್ತೀನಿ. ಅಂಡ್ ಗುಡ್ ಸರ್, ಯುವರ್ ಫ್ರೆಂಡ್ಸ್ ಫ್ರಮ್ ಸೋ ಮೆನಿ ಇಯರ್ಸ್. ಸುದೀಪ್ ಸರ್ಗೆ ಅದೃಷ್ಟವಂತರು, ನಮ್ಗಿಂತ ತುಂಬಾ ಅದೃಷ್ಟವಂತರು. ಈಸ್ ವೆರಿ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್. 40 days 65 ಕಾಲ್ ಶೀಟ್ಸ್. ಅಲ್ಲ, ಸುಮ್ಮನೆ ಹೇಳಿದ್ದು. ಈ ಪ್ರಾಡಕ್ಟೇ ಜಾಸ್ತಿ. ಇಲ್ಲ 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 ಸರ್, ಇಂಜಿನಿಯರಿಂಗ್ ಡಿಸ್ಟಿಂಕ್ಷನ್ ಸ್ವಲ್ಪ ತುಂಬಾ ಮ್ಯಾಥ್ಸ್ ಅಲ್ಲಿ ಎಷ್ಟೋ ಜನ ಪೇಮೆಂಟ್ಸೇ ಕೊಟ್ಟಿಲ್ಲ. ಇಲ್ಲ ಇಲ್ಲ, ಪೇಮೆಂಟ್ಸ್ ಎಲ್ಲರಿಗೂ ಕ್ಲಿಯರ್ ಆಗಿದೆ. ನಾನು ಹೇಳ್ತಿರೋದು ₹100 ಇದ್ರೆ 50, 60 ಆ ಥರದ್ರಲ್ಲಿ ಎಲ್ಲ ಬಡ್ಜೆಟ್ ಕಟ್ ಮಾಡೇ ಮಾಡಿದ್ದೀನಿ. ಟು ಬಿ ಫ್ರ್ಯಾಂಕ್, ಎಲ್ಲರೂ ಸಪೋರ್ಟ್ ಮಾಡೇ ಮಾತಾಡಿದ್ರು. ಮಾಡಿ ಸರ್, ಆಕ್ಟಿಂಗ್ ತುಂಬಾ ಈಸಿ ಸರ್. ಪ್ರೊಡಕ್ಷನ್ ಇನ್ನೂ ಈಸಿ, ದುಡ್ಡು ಕೊಡೋದಷ್ಟೇ. ಬರುತ್ತೋ ಇಲ್ವೋ ಗೊತ್ತಿಲ್ಲ. ಡೈರೆಕ್ಷನ್ ಇದೆ ಸರ್, ಇನ್ನೂ ಮಾಡ್ತಾ ಇದೀನಿ ನಾನು. ಇನ್ನೂ ನೆನ್ನೆ ಇವತ್ತು ಬೆಳಿಗ್ಗೆ 6 ಗಂಟೆ ತನಕ ಈ ಸಾಂಗ್ ರೆಡಿ ಮಾಡ್ಕೊಂಡ್ಬಂದಿದ್ದು. ಸೊ ಡೈರೆಕ್ಷನ್ ತುಂಬಾ ಎಂಜಾಯ್ ಮಾಡ್ತಿದ್ದೀನಿ. ಬಟ್ ಪ್ರೆಷರ್ ಸಿಕ್ಕಾಬಿಟ್ಟೆ ಅಂತ ಅನ್ನಿಸ್ತು. ಓಕೆ, ಥ್ಯಾಂಕ್ ಯು.